ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಎಸ್ ಜಾನಕಿಯವರ ಹಿನ್ನೆಲೆ ಏನಾಗಿತ್ತು ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬರೋಬ್ಬರಿ 48,000 to 50,000 ಹಾಡುಗಳನ್ನು ಹಾಡಿದಂಥ ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿಯವರು ತಮ್ಮ 88ನೇ ವಯಸ್ಸಿನಲ್ಲಿ ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸಂಜೆ 7 ಗಂಟೆಗೆ ನಿಧನರಾಗಿದ್ದಾರೆ. ಹೀಗಾಗಿ ಇಡೀ ಸಂಗೀತ ಲೋಕವೇ ಎಸ್ ಜಾನಕಿಯವರ ನಿಧನದಿಂದ ಶೋಕ ಸಾಗರದಲ್ಲಿ ಮುಳುಗಿದೆ ಮತ್ತು ಸಂಗೀತ ಲೋಕ ಬಡವಾಗಿದೆ ಎನ್ನುವಂಥ ಮಾತು ಇದೀಗ ಕೇಳಿಬರ್ತಾ ಇದೆ. ಇನ್ನು ಗಾನಕೋಗಿಲೆ ಎಸ್ ಜಾನಕಿಯವರ ಹಿನ್ನೆಲೆ ಏನು, ಎಲ್ಲಿ ಹುಟ್ಟಿದ್ರು, ಅವರ ತಂದೆ ಯಾರು, ಅವರ ಪತಿ ಯಾರು, ಅವರ ಮಗ ಯಾರು ಎನ್ನುವುದನ್ನು ನೋಡ್ತಾ ಹೋದರೆ 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಇದೇ ಮಹಾನ್ ವ್ಯಕ್ತಿಯ ಜನನ ಆಗುತ್ತೆ. ಅಂದರೆ ಎಸ್ ಜಾನಕಿಯವರ ಜನನ ಆಗುತ್ತೆ. ಡಾಕ್ಟರ್ ಕುಟುಂಬದಲ್ಲಿ ಹುಟ್ಟಿದಂಥ ಎಸ್ ಜಾನಕಿಯವರಿಗೆ ಸಂಗೀತದ ತರಬೇತಿ ಏನೂ ಪಡ್ಕೊಂಡಿಲ್ಲ. ಆದರೂ ಕೂಡ ಇಲ್ಲಿಯ ತನಕ 48,000-50,000 ಹಾಡುಗಳನ್ನ ಹಾಡುವಂಥ ಒಂದು ಶಕ್ತಿ ಬಂದಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ. ತಂದೆ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು, ಜೊತೆಗೆ ಟೀಚರ್ ಕೂಡ ಆಗಿದ್ದರು. ಎಸ್ ಜಾನಕಿಯವರು ಸಂಗೀತದಲ್ಲಿ ಯಾವುದೇ ಒಂದು ಪದವಿಯಾಗಲಿ ತರಬೇತಿಯನ್ನು ಪಡ್ಕೊಂಡಿರಲಿಲ್ಲ. ಆದಾಗ್ಯೂ ಕೂಡ ಸಂಗೀತದಲ್ಲಿ ಹಾಡುಗಾರಿಕೆಯಲ್ಲಿ ಆಸಕ್ತಿ ಇದ್ದ ಕಾರಣಕ್ಕಾಗಿ ಅವರು ಕೇವಲ 9ನೇ ವಯಸ್ಸಿನಲ್ಲಿ ವೇದಿಕೆಯನ್ನು ಹತ್ತಿ ಹಾಡನ್ನು ಹಾಡ್ತಾರೆ. ಇದರ ಜೊತೆಗೆ ಅವರು ಸಂಗೀತ ಲೋಕದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಸಾವಿರ ಹಾಡುಗಳನ್ನ ಕೂಡ ಹಾಡಲಿಕ್ಕೆ ಶುರು ಮಾಡ್ತಾರೆ. ದಕ್ಷಿಣ ಭಾರತದ ಸೇರಿದಂತೆ ಇಡೀ ನಮ್ಮ ಭಾರತದಾದ್ಯಂತ ಸರಿಸುಮಾರು 48,000 ಹಾಡುಗಳನ್ನ ಹಾಡ್ತಾರೆ. ನಾವು ಕನ್ನಡ ವಿಷಯಕ್ಕೆ ಬಂದಾಗ ಅವರ ಹಾಡುಗಳ ಸಂಖ್ಯೆಯನ್ನು ಲೆಕ್ಕ ಇಟ್ಕೊಳ್ಳಿಕ್ಕೂ ಕೂಡ ಕಷ್ಟ, ಅಷ್ಟೊಂದು ಜನಪ್ರಿಯ ಹಾಡುಗಳನ್ನ ಹಾಡಿದ್ದಾರೆ. ಎಸ್ ಜಾನಕಿ ಮತ್ತು SP ಬಾಲಸುಬ್ರಹ್ಮಣ್ಯವರ ಸುಮಧುರ ಕಂಠದಲ್ಲಿ ಎನ್ನುವಂಥ ಮಾತು ಕೇಳಿ ಬಂದಾಗ ಅದರ ಮಾಧುರ್ಯವೇ ಬೇರೆ ಇರ್ತಿತ್ತು, ಅದರ ಜುಗಲ್ಬಂದಿಯೇ ಬೇರೆ ಇರ್ತಿತ್ತು. ಜೊತೆಗೆ ಮಕ್ಕಳ ಹಾಡಿನಿಂದ ವಯೋವೃದ್ಧರ ತನಕ ಅವರ ಹಾಡಿನಲ್ಲಿ ಒಂದು ಮಾಡ್ಯುಲೇಷನ್ ಇರ್ತಾಯಿತ್ತು. ಅದು ಇದೀಗ ಮಾಯವಾದಂತಿದೆ. ಅವರು ಬಿಟ್ಟು ಹೋದಂಥ ಹಾಡುಗಳನ್ನ ಕೇಳಿ ನಾವು ಎಸ್ ಜಾನಕಿಯನ್ನು ಪದೇ ಪದೇ ನೆನಪು ಮಾಡಿಕೊಳ್ಳುವಂಥ ಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಕಾಲ ಇದೀಗ ಬಂದಿದೆ. ಎಸ್ ಜಾನಕಿಯವರು ಕನ್ನಡ ನಾಡಿನಲ್ಲಿ ಹಾಡಿದಂಥ ಹಾಡನ್ನು ನಾವು ಮೆಲುಕು ಹಾಕ್ತಾ ಹೋದರೆ ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಎನ್ನುವಂಥ ಹಾಡಿರ್ಬೋದು. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು ಎನ್ನುವಂಥ ಹಾಡಿರಲಿ. ಆಕಾಶ ದೀಪವು ನೀನೆ ಎನ್ನುವಂಥ ಮತ್ತೊಂದು ಹಾಡು. ಜೊತೆಗೆ ಪೂಜಿಸಲೆಂದೇ ಹೂಗಳ ತಂದೆ ಎನ್ನುವಂಥ ಹಾಡಿರ್ಬೋದು. ಬಾನಲ್ಲು ನೀನೆ, ಭುವಿಯಲ್ಲೂ ನೀನೆ ಎನ್ನುವಂಥ ಎವರ್ಗ್ರೀನ್ ಹಾಡುಗಳನ್ನ ಹಾಡಿದಂಥ ಖ್ಯಾತಿ ಯಾರಿಗಾದರೂ ಇದ್ದರೆ ಅದು ಎಸ್ ಜಾನಕಿಯವರಿಗೆ ಸೇರುತ್ತೆ. ಹೀಗಾಗಿ ಕನ್ನಡದ ಬಹುತೇಕ ನಟರಿಗೆ, ಕನ್ನಡದ ಬಹುತೇಕ ಗಾಯಕರೊಂದಿಗೆ ಹಾಡಿದಂಥ ಖ್ಯಾತಿ ಇದೇ ಎಸ್ ಜಾನಕಿಯವರ ಒಂದು ಜೊತೆಗೆ ಇತ್ತು. ಜೊತೆಗೆ ಅವರ ದಾಖಲೆಯನ್ನು ನೋಡ್ತಾ ಹೋದರೆ 48,000-50,000 ಹಾಡುಗಳನ್ನು ಹಾಡಿದಂಥ ಖ್ಯಾತಿ ಇದೆ ಎಸ್ ಜಾನಕಿಯವರಿಗಿದೆ. ಜೊತೆಗೆ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು, ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಂಥ ಖ್ಯಾತಿ ಇದೇ ಎಸ್ ಜಾನಕಿಯವರಿಗಿದೆ. ಜೊತೆಗೆ 33 ಸ್ಟೇಟ್ ಫಿಲ್ಮ್ ಅವಾರ್ಡನ್ನು ಪಡ್ಕೊಂಡಂಥ ಖ್ಯಾತಿ ಯಾರಿಗಾದರೂ ಇದ್ದರೆ ಅದು ಎಸ್ ಜಾನಕಿಯವರಿಗೆ ಮಾತ್ರ ಸಲ್ಲತ್ತೆ. ಜೊತೆಗೆ ಅವರ ವೈಯಕ್ತಿಕ ಬದುಕನ್ನು ನೋಡ್ತಾ ಹೋದರೆ ಅವರು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಹುಡ್ತಾರೆ 1938ರಂದು. 1959ರಂದು ವಿ ರಾಮ್ ಪ್ರಸಾದ್ ಎನ್ನುವಂಥ ಒಬ್ಬ ರೆಕಾರ್ಡಿಸ್ಟ್ ಜೊತೆ, ಅಂದರೆ ಸಂಗೀತ ರೆಕಾರ್ಡ್ ಮಾಡ್ತಲ್ಲ, ಸೌಂಡ್ ರೆಕಾರ್ಡ್ ಮಾಡ್ತಲ್ಲ, ಅವರ ಜೊತೆ ಅವರ ಮದುವೆ ಆಗುತ್ತೆ. ಅವರು ಕೂಡ ಕೆಲವು ವರ್ಷಗಳ ನಂತರ ಅವರು ಹೃದಯಾಘಾತದಿಂದ ತೀರ್ಕೊಳ್ತಾರೆ. ಇನ್ನು ಎಸ್ ಜಾನಕಿಯವರಿಗೆ ಒಬ್ಬ ಮಗ ಇದ್ದಾನೆ, ಅಂದರೆ ಮುರಳಿ ಕೃಷ್ಣ ಎನ್ನುವಂಥ ಮಗ ಕೂಡ ಇದ್ದಾರೆ. ಇವೆಲ್ಲವನ್ನು ತೊರೆದು ಈ ಸಂಗೀತದಲ್ಲಿ ಬಂದಂಥ ಖ್ಯಾತಿ, ಹಿರಿಮೆ, ಗರಿಮೆ ಎಲ್ಲವನ್ನು ತೊರೆದು ಇದೀಗ ತಮ್ಮ 88ನೇ ವಯಸ್ಸಿನಲ್ಲಿ ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸಂಜೆ 7 ಗಂಟೆಗೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವುದು ಕೂಡ ನಮ್ಮ ಒಂದು ಬೇಡಿಕೆಯಾಗಿದೆ, ನಮ್ಮ ಒಂದು ಪ್ರಾರ್ಥನೆಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.